ಹೆಲೋ ಹಾಯ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನು ವ್ಲಾಗ್ ಅಂತ ಅಂದರೆ ಇದು ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ, ಅದರದ್ದೇ ವ್ಲಾಗ್ ಆಗಿರುತ್ತೆ. ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡೆ. ಹಾಗೆ ವೀಡಿಯೋನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ದಿವಸ ಏನು ಹೋಗ್ತಿಲ್ಲ, ನಾಳೆ ಹೋಗಿ ನಾಡಿದ್ದು ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತೀವಿ. ಬಟ್ಟೆನ ಇಟ್ಕೊಳ್ತಾ ಇದ್ದೆ, ಹಾಗೆ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡೆ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನನ್ನ ವಿಡಿಯೋ ಹೇಗೆ ಬರ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಜಾಸ್ತಿ ಏನಿಲ್ಲ, 1 ಡೇಗೆ ಅಷ್ಟೇ ಬಟ್ಟೆ ಇಟ್ಕೋಬೇಕು. ಅದಕ್ಕೆ ಇವಾಗ ನೋಡ್ತಾ ಇದ್ದೀನಿ ಯಾವ್ದು ತಗೊಳ್ಳೋದು ಅಂತ ಹೇಳಿ. ಬಟ್ಟೆಗಳು ತುಂಬ ಬಟ್ಟೆಗಳಿದೆ, ಇಟ್ಕೊಳ್ಳೋದಕ್ಕೆ ಜಾಗನೇ ಇಲ್ಲ. ಹಾಗಾಗಿ ಬ್ಯಾಗಲ್ಲೆಲ್ಲ ತುಂಬಿ ಮೇಲೆ ಇಟ್ಟುಬಿಟ್ಟಿದ್ದೀನಿ. ಸಿಂಪಲ್ಲಾಗಿ ಸೀರೆ ಎಲ್ಲ ಉಟ್ಕೊಳ್ಳೋದಕ್ಕಾಗಲ್ಲ ಅಲ್ಲಿ, ಹಾಗಾಗಿ ಡ್ರೆಸ್ನೇ ಹಾಕ್ಕೊಳ್ಳೋಣ ಅಂತ ಹೇಳಿ ಡ್ರೆಸ್ನೇ ನೋಡ್ತಾ ಇದ್ದೀನಿ ಯಾವ್ದು ಹಾಕ್ಕೊಳ್ಳೋದು ಅಂತ ಹೇಳಿ. ಇದನ್ನು ಹಾಕ್ಕೊಳ್ಳೋಣ ಅಂತ ಹೇಳಿ ಬೆಳಿಗ್ಗೆ ಮೈಂಡಲ್ಲಿ ಬಂತು. ನೋಡ್ತೀನಿ ಹೇಗಾಗತ್ತೆ, ಇದನ್ನೇ ಹಾಕ್ಕೊಳ್ತೀನೋ ಇಲ್ಲ ಬೇರೆ ಯಾವುದಾದ್ರೂ ಮತ್ತೆ ನೋಡ್ತೀನೋ ಅಂತ ಗೊತ್ತಿಲ್ಲ. ಇದನ್ನು ಒಂದು ಇಟ್ಕೊಂಡಿರ್ತೀನಿ ಹಾಕ್ಕೊಳ್ಳೋದು ಅಂತ ಹೇಳಿ. ತುಂಬ ಲಾಂಗ್ ಆಗಿದೆ ಇದು, ಈ ರೀತಿ ತುಂಬ ಲಾಂಗ್ ಆಗಿದೆ ಡ್ರೆಸ್ ಇದು. ಅದು ಬಿಟ್ಟರೆ ಮತ್ತೆ ತಲೆಯಲ್ಲಿ ಇರೋದು ಅದನ್ನೇ ಹಾಕ್ಕೋಬೇಕು ಅಂತ ಇದ್ದೀನಿ. ಬಿಟ್ಟರೆ ಈ ದುಪ್ಪಟ್ಟ ಎಲ್ಲ ಹಾಕ್ಕೊಂಡ್ರೆ ಅದನ್ನು ಸರಿ ಮಾಡ್ಕೊಳ್ಳೋದ್ರಲ್ಲೇ ದಿನ ಹೋಗ್ಬಿಡುತ್ತೆ. ಅದು ಬಿಟ್ಟರೆ ಇದನ್ನ ಹಾಕ್ಕೊಳ್ಬೇಕಷ್ಟೆ. ಇದನ್ನ ಹಾಕ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಇದು ಟಾಪು, ಪ್ಯಾಂಟ್ ಹೀಗಿದೆ. ಇದರ ವೇಲ್ ಎಲ್ಲಿದೆ? ಇದರ ದುಪ್ಪಟ್ಟ ಇದು ಈ ರೀತಿಯಾಗಿದೆ. ಇವೆರಡನ್ನೇ ಇಟ್ಕೊಂಡಿರ್ತೀನಿ, ಯಾವ್ದು ಹಾಕ್ಕೊಳ್ತೀನೋ ಗೊತ್ತಿಲ್ಲ. 2 ಇಟ್ಕೊಂಡಿರ್ತೀನಿ. ತುಂಬ ಇದೆ ಡ್ರೆಸ್ಗಳು, ಇದನ್ನೆಲ್ಲ ಹಾಕ್ಕೋಬೋದು. ದೇವಸ್ಥಾನಕ್ಕೆ ಹೋಗೋದಲ್ಲ, ಈ ಥರದ್ದೆಲ್ಲ ಬೇಡ ಅಂತ ಹೇಳಿ ಈ ಥರ ಇದೆ. ಒಂದು ಟೈಮ್ ಹಾಕ್ಕೊಂಡು ಹೋಗಿದ್ದೆ ನಾನು, ಹೋದ ವರ್ಷ ಅಮ್ಮನ ಜೊತೆ ಹೋದಾಗ ಹಾಕ್ಕೊಂಡಿದ್ದೆ ಅನಿಸುತ್ತೆ ಅಲ್ಲಿ. ಓಕೆ, ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ. ನೋಡೋಣ, ಇದೆರಡು ಇಟ್ಕೊಳ್ತೀನಿ. ನಮ್ಮ ಮನೆಯವ್ರನ್ನ ಕೇಳ್ತೀನಿ ಯಾವ್ದು ಹಾಕ್ಕೊಳ್ಳೋದು ಅಂತ ಹೇಳಿ. ಅವರು ಯಾವುದನ್ನು ಹೇಳ್ತಾರೋ ಅದನ್ನು ಹಾಕ್ಕೊಳ್ತೀನಿ. ಈ ಕಾಲೇಜ್ ಬ್ಯಾಗಲ್ಲೇ ನಾನು ಬಟ್ಟೆಗಳು ಇಟ್ಕೊಂಡ್ಬಿಡ್ತೀನಿ. ಇದನ್ನು ಇಟ್ಕೊಂಡು ಓಡಾಡೋದು ತುಂಬ ಈಸಿ, ಹಾಗಾಗಿ ಇದರಲ್ಲೇ ಬಟ್ಟೆನ ಇಟ್ಕೊಳ್ತೀನಿ. ಇವಾಗ ಇದಿಷ್ಟು ಇಟ್ಕೊಂಡಿದ್ದೀನಿ. ಇದು ನಂದಿದೆ, ಆಮೇಲೆ ಟವೆಲ್ಲು, ಕರ್ಚೀಫು, ಆಮೇಲೆ ನಂದೊಂದು ಬ್ಯಾಗು ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು ನನ್ನ ಹಸ್ಬೆಂಡ್ದು ಅವ್ರು ಏನು ಹಾಕ್ಕೊಳ್ತಾರೆ ಕೇಳಿ ಅದನ್ನೂ ಇಟ್ಕೋಬೇಕು. ಇವಾಗ ಇಷ್ಟು ರೆಡಿ ಮಾಡಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು 6 ಗಂಟೆಗೇ ಎದ್ದಿದ್ದೆ. ಹಾಗೆ ಹೊರಗೆ ಬಂದು ನೋಡಿದಾಗ ತುಂಬ ಪಕ್ಷಿಗಳ ಸೌಂಡ್ ಬರ್ತಾಯಿತ್ತು. ತುಂಬ ಪಕ್ಷಿಗಳು ಹೋಗ್ತಾಯಿದ್ವು, ಚೆಂದ ಸೌಂಡ್ ಮಾಡ್ಕೊಳ್ತಾ ಹೋಗ್ತಾಯಿದ್ವು. ಹಾಗೆ ಅದನ್ನು ನೋಡ್ತಾ ಒಂದು 5 ನಿಮಿಷ ನಿಂತ್ಕೊಂಡಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ನಾವು ಮಧ್ಯಾಹ್ನ ಮೇಲೆ ಹೊರಡ್ತಾ ಇದ್ದೀವಿ.
ಯಾವ ಊರು, ಯಾವ ದೇವರು, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಿಮಗೆ ಅಲ್ಲಿ ಹೋದ್ಮೇಲೆ ನಾನು ತೋರಿಸ್ತೀನಿ. ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವಾಗ ಹೊರಟಿದ್ದೀವಿ. ವಿಡಿಯೋನ ಮತ್ತೆ ನಾನು ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಮಸ್ಕಾರ.